ಓ ಎರಡೆರಡು ಹಾಕೊಬಿಟ್ಟಿದ್ಯಾ ಪುಟ. ಶೈಲು ಸುನಿಲ್ ಖುಷಿ ತಗೊಂಡಿದ್ದಾನಲ್ಲ. ಎರಡು ನೀನೇ ಹಾಕೊಳ್ಳೋದು ಅಂತ. ಒಳ್ಳೆ ಕೆಲಸ. ಇದ್ಯಾರ್ದು? ಕಾಲ್ಗೆ ಹಾಕೊಳ್ಳೋದು ಖುಷಿ ಆದ್ರೆ. ಇಲ್ಲೂ ಒಂದಿದೆ ಪುಟ. ಇದ್ಯಾರ್ದು? ಆರ್ಮಿ. ಓ ಎಸ್ ಪೂರ ಅಲ್ಲೇ ಇಡು ವಿಡಿಯೋ ಮಾಡಬೇಕು. ಆಹಾ ಏನು ರೆಡಿ ಮಾಡ್ತಾನೆ ನನ್ನ ಮಗ. ಬಿಡು 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 ಎಲ್ಲ ತೆಗ್ದೆ ಎಸಿಬೇಡ ಬಿಡು ಕಂದ. ಕೀ ಎಲ್ಲೋ ಇಲ್ಲೇ ಇದೆ ನೋಡವ. ನೋಡ್ದಂಗೆ ಆಯ್ತು. ಏನಂತ? ನೋಡ್ದಂಗೆ ಆಯ್ತು. ಅದು ಯಾರು ಡೈಲಾಕು ನಮ್ಮ ಮನೇಲಿ ಹೊಡೆಯಲ್ವಲ್ಲ ಯಾರೋ ಡೈಲಾಕ್ನ. ನೀನು ಡೈಲಾಕ್ ಇರ್ಬೋದು ಪುಟ. ನಿಮ್ಮ ಅಮ್ಮನ ಡೈಲಾಕ್ ಅದು. ನಾನು ಏನಾರು ಕೇಳಿದ್ರೆ ಮಮ್ಮಿ ಎಲ್ಲೋ ಇಲ್ಲೇ ನೋಡ್ದಂಗೆ ಆಯ್ತು ಮಮ್ಮಿ. ಇಲ್ಲ ಪುಟ ಬೈಕಲ್ಲಿ ನೋಡ್ಕೊಂಡು ಬಾ. ಭುಜನ್ ಕರ್ಕೊಂಬಂದಲ್ಲ ಎಲ್ಲ ಇಟ್ಟಿದೆ ನೋಡು. ನೋಡು ಖುಷಿ ಎಲ್ಲಿ ಸಿಕ್ತಾ ಹಾಂ ಸರಿ ಪುಟ ಬಾಯ್ ಹುಷಾರು. ಖುಷ್ ಬಿಡು ನೀನು ಬಾಯ್ ಕಡೆ ಮಡಗ್ಬಿಡು ಅದನ್ನ. ಗುಡ್ ಬಾಯ್. ಹಲೋ ಮಮ್ಮನ ಹತ್ರ ಹೋಗಿ ನೀನು. ಬಾಯ್ ಬಾಯ್. ನಾನೊಂಥರ ವೆರೈಟಿ ರೊಟ್ಟಿನ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಅದು ಹೆಂಗೆ ಬರುತ್ತೆ ಅಂತ. ಖಂಡಿತ ಚೆನ್ನಾಗಿ ಬಂದರೆ ಒಂದಿನ ಮಾಡಿಬಿಟ್ಟು ತೋರಿಸೋಣ ಅಂತ ಒಂದಿದು. ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಅಂದರೆ ಅಕ್ಕಿ ರೊಟ್ಟಿಲಿ ಬೇರೆ ಬೇರೆ ಥರ ಮಾಡ್ತೀವಿ, ಈ ಥರ ಮಾಡೋದಿಲ್ಲ. ಇದೊಂಥರ ಬೇರೆ ಥರನೇ ಮಾಡಿದ್ದೀನಿ. ಅಂದರೆ ರೆಸಿಪಿ ತೋರಿದ್ರೆ ಖಂಡಿತವಾಗ್ಲೂ ಯಾವ ಥರ ಮಾಡಿದೆ ಏನು ಅಂತ ಹೇಳ್ತೀನಿ. ಇದು ರೈಸ್ನ ಪೇಸ್ಟ್ ಥರ ಕಲಿಸ್ಕೊಂಡು ನೀಟಾಗಿ ಕಿವುಚಿ ಅಂತಾರೆ. ಅದಕ್ಕೆ ನಾನೇನು ಮಾಡಿದೆ ಕಿವುಟ್ಲಿಲ್ಲ. ಅದು ಏನು ಕಿವುಚಬೇಕು ಇದು ಮಾಡ್ಬೋದಲ್ವಾ. ಅಯ್ಯಪ್ಪ ರೊಟ್ಟಿ ತಡ್ತಾರೆ ಹೆಂಗೆ ತಡ್ತಾರೆ ಅಂದರೆ ಅದು ನಿಜವಾಗ್ಲೂ ಅವ್ರ ಕೈಗಳು ಗಟ್ಟಿ ಇರಬೇಕು. ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂತೂ ಅಪ್ಪ ಏನು ರೊಟ್ಟಿ. ನನ್ನ ಫ್ರೆಂಡ್ ಇದ್ದಾಳೆ ಪಾರ್ವತಿ, ಅಯ್ಯೋ ಹೇಳ್ತಾಳೆ ಏನು ಅಂದರೆ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಜೋಳದ ರೊಟ್ಟಿ ಕೈಯಲ್ಲಿ ತಡ್ತೀವಿ ಅಂತ. ನನಗೆ ನಾನಿವತ್ತು ಅಕ್ಕಿ ರೊಟ್ಟಿನ ತಡ್ತಾಯಿದ್ದೀನಿ. ಕೈ ಗಟ್ಟಿ ಇರಬೇಕು. ನಿಜ ಒಳ್ಳೇದಲ್ವ ಆರೋಗ್ಯಕ್ಕೆ. ಉತ್ತರ ಕರ್ನಾಟಕದವರು ತಿಂತಾರೆ ಅಂದರೆ ಜೋಳದ ರೊಟ್ಟಿ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಗೊತ್ತಿರೋದೆ. ಇವೆಲ್ಲ ತಿನ್ನೋದಕ್ಕೆ ನಾವು ಕಲಿಯೋಣ ಅಂತ ಮಾಡ್ತಾಯಿದ್ದೀನಿ. ಸುಮಾರು ಬಂದಿದೆ, ಪರವಾಗಿಲ್ಲ. ಖಂಡಿತ ಬಂದರೆ ಹೇಳ್ತೀನಿ ಅದು ಯಾವ ಥರ ಮಾಡಿದೆ ಅಂತ. ವಾವ್ ಫೈನಲಿ ಫಸ್ಟ್ ಮಾಡಿದ ರೊಟ್ಟಿನೇ ಬಂದ್ಬಿಡ್ತು. ಈಗ ತವಾ ಇಟ್ಬಿಡ್ತೀನಿ ರೀ. ಹಾಂ ಓಕೆ. ನೋಡಿ ಇಲ್ಲ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ ಅಷ್ಟೇ, ಏನಿಲ್ಲ. ಮೊದಲನೇ ರೊಟ್ಟಿ ಅಲ್ವಾ, ಫಸ್ಟ್ ಹೀಗಾಗಿದೆ ಅಷ್ಟೇ. ಚೆನ್ನಾಗಿ ಬಂದಿದೆ ಅನ್ಕೊಳ್ತೀನಿ. ತೆಳ್ಳಿಗೆ ಏನಿದೆ, ಏನು ಗಟ್ಟಿ ಇಲ್ಲ. ಸ್ವಲ್ಪ ಇಲ್ಲಿ ಕಿತ್ತೋಗ್ಬಿಟ್ಟಿದೆ, ಬೇಜಾರು ಮಾಡ್ಕೊಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕಾತಿದೆ ಅಲ್ವಾ. ಎಣ್ಣೆ ಏನು ಹಾಕ್ತಿಲ್ಲ, ನಾಗೆ ಹಾಕ್ತಿದ್ದೀನಿ. ಒಂದು ಚೆನ್ನಾಗಿರೋ ಬಟ್ಟೆ ಅಲ್ಲಿ ತಗೊಂಡು ಈ ಥರ ನೀರು ಸಾವ್ರ್ಕೊಬೋದು. ಇಲ್ಲ ನೋಡು ಇಲ್ಲ ಕೈಲೇ ಸಾವ್ತೀನಿ, ಬಟ್ಟೆ ಎಲ್ಲ ತಗೊಳ್ಳಲ್ಲ. ಮಾಡ್ತಿರೋದ್ರೆ ರೊಟ್ಟಿ ಅಲ್ವಾ, ಹಂಗಾಗಿ. ಯಾಕೆ ವಿಷ್ಣಾ ನೀವೆಲ್ಲ ಹೆಂಗೆ ಮಾಡ್ತೀರ ಅಂತ ಹೇಳಿಯಪ್ಪ. ನನಗಂತೂ ಅಕ್ಕಿ ರೊಟ್ಟಿ ಇವೆಲ್ಲ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಇನ್ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಡ್ರೈ ಆಗಿ ತಿನ್ನಬೇಕು ಅಂತ ಆಸೆ. ಜೋಳದ ರೊಟ್ಟಿ ಎಲ್ಲನೂ. ಜೋಳದ ರೊಟ್ಟಿ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಅನ್ಸುತ್ತೆ. ಅಕ್ಕಿ ರೊಟ್ಟಿ ಎಲ್ಲ ಈಗ ನಮಗೂ ಡಿಫಿಕಲ್ಟ್ ಅಂದ್ರೆ ಬೇರೆ ಕಡೆ ಎಲ್ಲ ಅವ್ರ ಮಾಮೂಲಿ ಮಾಡ್ಕೊಂಡು ತಿನ್ನೋದೈತಾನೆ ಅವರು. ಹಂಗಾಗಿ ಹಾಕೋತಮ್ಮ ನೀರು ಸ್ವಲ್ಪ ಕೈಲಿ ಸಾರೋಣ. ನೀನೆ ಕೈಲಿ ಮೇಲೆ ಮಾಡಿ ನೋಡೋಣ. ಸಾರ್ಬೋದು.
ಅಂತದ್ರಲ್ಲಿ ನಮಗೆ ಡಿಫಿಕಲ್ ಅಂದ್ರೆ ಅವ್ರು ಮುದ್ದೆ ಮಾಡೋಕ್ಕೂ ಡಿಫಿಕಲ್ಲೇ. ಎಷ್ಟು ಜನಕ್ಕೆ ಮಾಡ್ದ ಅನ್ನೋದ್ರು ಮುದ್ದೆ ಮಾಡೋದು ಡಿಫಿಕಲ್. ಎಲ್ಲ ಅಡುಗೆನು ಅವ್ರು ಮುದ್ದೆ ಮಾಡಲ್ವಲ್ಲ ಮ್ಯಾಮ್? ಅದೇ ಪುಟ್ಟ ಎಲ್ಲರಿಗೂ ಯಾವ ಅಡುಗೆ ಮಾಡಲ್ಲ, ಅದು ಒಂಥರ ಇವು ಅನಿಸ್ತದೆ. ಕಲ್ತ್ಬಿಟ್ಟು ಅವ್ರಿಗೆ ಏನಿಲ್ಲ, ಮಕ್ಳೇ ಮಾಡ್ತಾರೆ ಗೊತ್ತಾ ಪುಟ್ಟ. ಅಲ್ಲೆಲ್ಲ ತಟ್ತಾರಲ್ಲ ಮ್ಯಾಮ್ ಮಕ್ಳೇನೆ, ಚಿಕ್ಕ ಚಿಕ್ಕ ಮಕ್ಳೇ ರೊಟ್ಟಿ ತಟ್ಟೋದು ಕಲ್ತಿರ್ತಾರೆ. ಅದು ಅಂದ್ರೆ ಕಲ್ತಿರ್ತಾರಲ್ಲ ಹಂಗಾಗಿ ಅಷ್ಟೇನೆ. ನೋಡಿ ಬರ್ತಾ ಇದೆ ಒಂದು ರೇಂಜಿಗೆ. ಸ್ವಲ್ಪ ಅಷ್ಟೇ ನೀರು, ಜಾಸ್ತಿ ಏನಲ್ಲ. ಇನ್ನು ನಾಳೆ ಜೋಳದ ಹಿಟ್ಟು ತಂದು ಮಾಡ್ತೀನಿ ಬಿಡ. ಜೋಳ ತಿನ್ಬೋದಲ್ಲ, ಹಂಗಾಗಿ ಮಾಡ್ಬೋದು. ಆದರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು. ತಟ್ಟಿ ಬೇಯಿಸಿ ನೋಡಿ ಸೂಪರ್ ಜೋಳದ ರೊಟ್ಟಿ ಇದು. ಅಯ್ಯೋ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ವಿಷಯ ಮಾತಾಡ್ತಿದ್ದೆ, ಅದಕ್ಕೆ ಜೋಳದ ರೊಟ್ಟಿ ಹಾಕ್ಬಿಟ್ಟು ಫುಲ್ ಪುಫ್ ಅಂತ ಊದ್ಕೋತಾ ಇದೆ. ಹೌದು, ಅದನ್ನ ಸ್ವಲ್ಪ ಯಾವಾಗ ಕೈ ಹಿಂಗೆ ಮಾಡಿದೆ. ಬಟ್ಟೆ ತಗೊಂಡಿರೋ ಬಟ್ಟೆ ತಗೊಂಡು ನೀಟಾಗಿ, ಅಂದರೆ ಅದಕ್ಕೆ ಅಂತಲೇ ಬಟ್ಟೆ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಬಟ್ಟೆನ ಹೋಗೋದು ಇಟ್ಕೋಬೇಕು. ಕಾಟನ್ ಬಟ್ಟೆ, ವೈಟ್ ಬಟ್ಟೆ ಬರ್ತಾರೆ, ಬಿಟ್ಟುಕೊಂಡು ಈ ಥರ ನೀರು ಹಚ್ಚಿಬಿಟ್ಟು ಅದನ್ನ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೋಬೇಕು. ಯಾವುದಾದ್ರು ಬಟ್ಟೆ ಗೊತ್ತಾಗಿಲ್ಲ. ಇನ್ನೊಂದು ಕೂಡ ಮಾಡಿಕೊಂಡೆ. ಇದು ನೋಡಿ ಎಷ್ಟು ಚೆಂದಾಗಿ ಉಬ್ಬಿಟ್ಟಿದೆ. ಸಲ್ವಾತಾಗಿ ಬಂತು. ವಾವ್ ವಾವ್, ಬುಜ್ಜಿ ಖುಷಿ ಪಡ್ತಿದ್ರಾ? ಹೌದು, ನಿನಗೋಸ್ಕರ ಅಕ್ಕಿ ರೊಟ್ಟಿ ಹೆಂಗ್ ಪೂರಿ ಆಯ್ತು ಅದು ನನಗೆ ಗೊತ್ತಾಗ್ತದೆ. ನಮ್ಮ ಮಮ್ಮಿ ನೋಡಿ ಒಂದೇ ದಿನಕ್ಕೆ ಪ್ರೋ ಆಗೋದ್ರು. ಫಸ್ಟ್ ಅದು ಉಬ್ಬಿತು, ಇದು ಇನ್ನ ಉಬ್ಬಿಡ್ತು, ಫುಲ್ ಉಬ್ಬಿಡ್ತು. ಚೆನ್ನಾಗಿರುತ್ತೆ. ತೆಳು ಬಂದಿದೆಲ್ಲ ಹಂಗಾಗಿ ಸ್ವಲ್ಪ ಇದು ಮಂದ ಆಯಿತು. ಇನ್ನೊಂದು ಮೊದಲನೇದೊಂದು ಚೂರು ಇದನ್ನು ಸರಿಪಡಿಸ್ಕೊಂಡೆ. ಫುಲ್ ಖುಷಿಯಾಗುತ್ತೆ, ನಾನೇ ಫುಲ್ ಖುಷಿಯಾಗುತ್ತೆ. ಏನಿಲ್ಲ, ನೈಟ್ ಟೈಮು ಅನ್ನ ಮಿಕ್ಕಿದ್ರೆ ಏನು ಮಾಡಿ ಗೊತ್ತಾ, ಈಗಲೇ ಹೇಳ್ಬಿಡ್ತೀನಿ, ಸುಮ್ಮನೆ ಯಾಕೆ ಇನ್ನೊಂದು ವ್ಲಾಗಲ್ಲಿ ಹೇಳೋದು. ನೈಟ್ ಟೈಮ್ ಏನಾದರೂ ಅನ್ನ ಮಿಕ್ತು ಅಂತಂದರೆ ಅದನ್ನ ಒಂದು ಜಾರಲ್ಲಿ ಹಾಕ್ಬಿಟ್ಟು ನೀರು ಜಾಸ್ತಿ ಹಾಕೋಬಿಡಿ. ಸುಮ್ಮನೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ, ನೈಸಾಗಿ ಅದನ್ನ ರುಬ್ಕೊಂಡು ಒಂದು ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅದಕ್ಕೆ ಹಾಕೊಂಡು ಚೆನ್ನಾಗಿ ಉಪ್ಪು ಹಾಕೊಂಡು ನೇಯ್ಕೊಳ್ಳಿ. ನೈಟೇನಾ? ಇಲ್ಲ, ಬೆಳಗ್ಗೆ ಟೈಮ್ ಅಂದರೆ ಹೇಳೋದು. ನೈಟ್ ಮಿಕ್ಕಿದೆ ನೈಟ್ ಸಂಜೆ ಮಾಡಿದ್ರು ಸಂಜೆ ನಾವು ಮಾಡ್ಕೊಳ್ಳಿ, ಅವ್ರಿಗೆ ಯಾವಾಗ ಬೇಕು ಅವಾಗ. ಅನ್ನ ಯಾವಾಗ ಇರುತ್ತೆ ಅವಾಗ ಅದನ್ನು ತಗೊಂಡು ನೀಟಾಗಿ ನೇಯ್ಕೊಂಡು ಅದರೊಳಗಡೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಾಮೂಲಿ ಹಿಟ್ಟನ್ನ ಅದಕ್ಕೆ ಮಾಡ್ಕೊಳ್ಳಿ. ಆಮೇಲೆ ಈ ಥರ ತಟ್ಕೊಳ್ಳಿ. ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡು ಸೇಮೇನಾ? ಚಪಾತಿ ಹಿಟ್ಟು ಏನಾದೇ ಇರುತ್ತೆ ಅದೇ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು ರೊಟ್ಟಿನ. ಓಕೆ, ಸಾಕಾದಾಗ ಬಂದಿದೆ. ಟೇಸ್ಟ್ ಕೂಡ ಹಂಗೆ ಇದೆ. ಫಸ್ಟ್ ಇಸ್ ದಿ ಬೆಸ್ಟ್ ಅನ್ನೋ ಥರ. ಆಯಿಲ್ ಎಲ್ಲ ನಾವು ಯೂಸ್ ಮಾಡಲ್ಲ ಅನ್ನೋರು ಹಿಂಗೆ ಮಾಡ್ಕೊಂಡು ತಿನ್ನಿ. ಬೇಕಾದ್ರೆ ಆಯಿಲು ಹಾಕಿ ಬೇಯಿಸ್ಕೊಳ್ಳೋದು, ಅದೇನು ತೊಂದರೆ ಇಲ್ಲ. ನೀರನ್ನೇ ಹಾಕ್ಬೇಕಂತ ಏನಿಲ್ಲ, ನೀರು ಹಾಕ್ಬೇಕು ಅನ್ನೋದಿಲ್ಲ. ಇದು ಕಣ ಪೂರಿ ಎಲ್ಲ ಸರಿಯಾಗೋಯ್ತು ಅದು. ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಹೇಳಿ. ಹೌದು.